ಹಾಯ್ ಗೈಸ್, ನಿಮಗೇನು ತೆಲಿಗಿಲಿ ಕೆಟ್ಟದೇನ್ರಿ? A2 ಆದಮೇಲೆ ಡೈರೆಕ್ಟ್ B2 ಬರೆಯತ್ತೀರಂತ ಹೋಗಿ ಏನು ಯಾವುದೋ ಒಂದು PDF ಸಿಕ್ಕದಂತ PDF ನೋಡಿ ಎಕ್ಸಾಮ್ ಬರೆಯತ್ತೀರಂತ ಕೇಳ್ಪಟ್ಟಿದ್ದೀನಿ. ಭಾಳ ಏನ್ಸಿವ್ರಂಗೆ ಕಾಲ್ ಮಾಡಿ ಹೇಳ್ತಾರೆ. ನಿಮ್ಗೇನು ತೆಲಿಗಿಲಿ ಕೆಟ್ಟದೇನ್ರಿ? ನೀವು ಹೆಂಗೆ B2 ಪಾಸ್ ಬರ್ತೀರಿ, ಬಟ್ ಇಲ್ಲಿ ಮಾತಾಡೋಕೆ ಬರಲಾರ ಏನು ಮಾಡ್ತೀರಿ? ನಿಮ್ಮ B2 ಸರ್ಟಿಫಿಕೇಟ್ ಇದ್ರೂ ನಿಮ್ಗೆ ಇಲ್ಲಿ ಇಟ್ಕೊಳ್ಳಲ್ಲ. ನಂಗೆ ಫಾರ್ ಎಕ್ಸಾಂಪಲ್ ನನ್ನ ಕಡೆ ಆಗಿದೆ ಹೇಳ್ತೀನಿ. ಒಬ್ಬಾಕಿ ಸ್ಪಾನಿಯನ್ ಆಕಿ ಬಂದಿಳು, ಅಕ್ಕಿ ಜರ್ಮನ್ ಲ್ಯಾಂಗ್ವೇಜ್ನ ಎಲ್ಲ ಕಲ್ತು ಬಂದಿಳು, ಬಟ್ ಆಕಿಗೆ ಕರೆಕ್ಟ್ ಮಾತಾಡೋಕೆ ಬರ್ತಿದ್ದಿಲ್ಲ. ಅಕ್ಕಿ ಸಿಂಪಲ್ ಸೆಂಟೆನ್ಸ್ ಹೇಳಿದ್ರು ಅರ್ಥ ಆಗ್ತಿದ್ದಿಲ್ಲ. ಅಕ್ಕಿದು ಏನಾಗಿತ್ತು ಅಂದ್ರೆ ಒಂದ್ಸಲ ಎಲಿವೇಟರ್ನ ಸಿಕ್ಕೊಂಡ್ ಅಕ್ಕಿ ಎಲಿವೇಟರ್ನಾಗ ಸಿಕ್ಕೊಂಡ್ ಅವಾಗ ಕಾಲ್ ಸ್ಟೇಷನ್ ಫೋನಿಗೆ ಕಾಲ್ ಮಾಡಿದ್ವಿ. ಸ್ಟೇಷನ್ ಫೋನ್ ನನ್ನ ಕಡೆ ಇತ್ತು. ಕಾಲ್ ಮಾಡಿ ಇಷ್ಟು ಬಿ ನಿಮ್ಮ ಟ್ರಫ್ ಅಕ್ಕಿ ಅರ್ಥನಾಗಿ ನಾವು ಅರ್ಧ ತಾಸು ಐತೆ ಅಕ್ಕಿ ಹುಡುಕ್ಬೇಕಂದ್ರೆ. ಅಕ್ಕಿ ನೋಡಿದ್ರೆ ಆಫೀಸ್ಗಳಾಗದ ಅಂದ್ರೆ ಎಲಿವೇಟರ್ ಆಗದಾಳ. ಅಕ್ಕಿ ನೋಡಿದ್ರೆ ಹಿಂಗೆ ಟ್ರಫ್ ಅಲ್ಲತ್ತಾಳ. ಏನೇ ಕೇಳಿದ್ರು ಏನೋ ತೊಗೊಂಬಂದ್ರೆ ಇಷ್ಕೊಮ್ಮ ಅಂದ್ರೆ ಐ ಕಮ್ ಅಂದ್ಬಿಡ್ತಾಳೆ. ನೀವು ಹಂಗೆ ಮಾಡೋ ಸಲಕ್ಕೆ ಅಕ್ಕಿ ಪ್ರತಿಯೊಂದು ಸೆಂಟೆನ್ಸ್ ಅರ್ಥ ಆಗ್ತಿದ್ದಿಲ್ಲ. ಅಕ್ಕಿ ಮೊಬೈಲ್ ಹಿಡ್ಕೊಂಡು ತಿರುಗಾಡ್ತಿದ್ರು. ಅಕ್ಕಿ ಹೇಳಕ್ಕೆ ಬರ್ತಿದ್ದಿಲ್ಲ. ಮೊಬೈಲ್ ಅಕ್ಕಿನ ಭಾಷೆದ ಸ್ಪಾನಿಯಿಂದ ಟ್ರಾನ್ಸ್ಲೇಟ್ ಹೇಳಿ ಅದ್ರಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮತ್ತವ್ರಿಗೆ ತೋರಿಸ್ತೀವಿ. ನನಗಾದ್ರೆ ಎಷ್ಟೋ ಸಲ ಹಿಂಗೆ ತೋರಿಸ್ಯಾರ. ಹಿಂಗೆ ಮಾಡೋದ್ರಿಂದ ಅಕ್ಕಿಗೆ ಹೊರಗೆ ಒದ್ದು ಕಳ್ಸ್ಯಾರ. ಅದಕ್ಕೆ ನೀವು ನೀವು ಏನು PDF ಓದಿ ಹಂಗೋ ಟ್ರಿಕ್ಸ್ ಥ್ರೋ ನೀವು ಜಲ್ದಿ B2 ಮುಗಿಸ್ಕೊಂಡು ಬರ್ತಿರಲ್ಲ, ಇಲ್ಲಿ ನೀವು ಪಕ್ಕ ಅನುಭವಿಸ್ತೀರಿ. ಹೇಳ್ತೀನಿ ನಾನು, ಸ್ವಲ್ಪ ನಿಮಗೇನೋ ಪ್ರಾಬ್ಲಮ್ ಇರ್ಬೋದು, ಜಲ್ದಿ ಬರ್ಬೇಕಂತ ಐತಿ, ಹಂಗೆ ಏನೋ ಇರ್ಬೋದು. ಬಟ್ ನೀವು ಇಲ್ಲಿ ಬಂದ್ಮೇಲೆ ಪ್ರಾಬ್ಲಮ್ ಅನ್ನಿಸ್ತೀರಿ. ಅದ್ರ ಬದಲು ಇನ್ನೊಂದು ಸ್ವಲ್ಪ ಅಲ್ಲೇ ಟೈಮ್ ಕೊಟ್ಟು ಚೆನ್ನಾಗಿ ಓದ್ರಿ, ಸ್ವಲ್ಪ ಚೆನ್ನಾಗಿ ಲ್ಯಾಂಗ್ವೇಜ್ ಕಲೀರಿ. ನಿಮ್ಮ ಕಡೆ B2 ಸರ್ಟಿಫಿಕೇಟ್ ಇದ್ರೂ ಉಪಯೋಗ ಆಗಲ್ಲ ಇಲ್ಲಿ ನೀವು ಲ್ಯಾಂಗ್ವೇಜೇ ಬರಲಿ ಅಂದ್ರೆ. ಮೇನ್ ಅವ್ರಿಗೆ ಲ್ಯಾಂಗ್ವೇಜ್ ಬೇಕು, ಎಕ್ಸ್ಪೀರಿಯನ್ಸ್ ಏನೋ ಕೇಳಂಗಿಲ್ಲ, ಲ್ಯಾಂಗ್ವೇಜ್ ಬೇಕು. ನೀವು ಲ್ಯಾಂಗ್ವೇಜ್ ಕರೆಕ್ಟ್ ಮಾತಾಡಿದ್ರೆ ಅಂದ್ರೆ ನಿಮಗೆ ಆರಾಮ್ ಜಾಬ್ ಸಿಗ್ತೈತಿ, ನಿಮ್ಗೆ ಆರಾಮ್ ನಿಮಗೆ ಹೈಯರ್ ಪೋಸ್ಟ್ ಸಿಗ್ತಾವೆ ಇದ್ರಾಗ. ಅದಕ್ಕಾಗಿ ಸ್ವಲ್ಪ ಲ್ಯಾಂಗ್ವೇಜ್ ಕಡೆ ಗಮನ ಕೊಡ್ರಿ. ಹೆಂಗೋ ಯಾವುದೋ PDF ನೋಡಿ ನೀವು ಡೈರೆಕ್ಟ್ A2 ಆದ್ಮೇಲೆ B2 ಬರೆಯೋದು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ನಿಮ್ಗೆ ಭಾಳ ಕಷ್ಟ ಆಗುತ್ತೆ ನೋಡ್ರಿ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನೇ ಹೇಳ್ತೀನಿ. ನಿಮಗೇನು ಹಾಳು ಮಾಡಬೇಕು, ನಿಮಗೆ ಬರಬಾರ್ದು ಅಂತ ಹೇಳತ್ತಿಲ್ಲ, ನಿಮ್ಗೆ ಒಳ್ಳೇದಕ್ಕೆ ಹೇಳತ್ತೀನಿ. ನಿಮ್ಗೆ ಹೆಲ್ಪ್ ಮಾಡತ್ತೀನಿ ನಾನು. ನೀವು ಏನೋ PDF ನೋಡಿ ಹಂಗೋ ಮಾಡಿ B2 ಪಾಸ್ ಆಗತ್ತೀರಿ. ಬಟ್ ನೀವು ಚೆನ್ನಾಗಿ ಲ್ಯಾಂಗ್ವೇಜ್ ಕಲಿತು ಚೆನ್ನಾಗಿ ಮಾತಾಡೋಕೆ ಕಲ್ತ್ರಂದ್ರೆ ಇಲ್ಲಿ ನಿಮ್ಗೆ ಇನ್ನೂ ಹೈಯರ್ ಪೋಸ್ಟ್ ಸಿಗ್ತವೆ. ಅದ್ರ ಬಿಟ್ಟು ನೀವು ಯಾವುದೋ PDF ನೋಡ್ಕೊತು ಮಾಡಿದಂದ್ರೆ ಮತ್ತು ಇಲ್ಲಿ ಭಾಳ ಕಷ್ಟ ಐತೆ. ನೀವು ಮುಂದೆ ಇಲ್ಲಿ ಮಾಡೋದು ನಿಮ್ಗೆ ಲ್ಯಾಂಗ್ವೇಜ್ ಬರಲ್ಲ ಅಂದ್ರೆ ನಿಮ್ಗೆ ವಾಪಸ್ ಕಳಿಸ್ತಾರೆ ಅಷ್ಟೇ. ನೋಡಿರಿ ಏನು ಯೋಚನೆ ಮಾಡ್ತೀರಿ ನೋಡಿರಿ ಗೈಸ್. ನನ್ನ ಮೇಲೆ ನಂಬಿಕೆ ಇತ್ತಂದ್ರೆ ಸರಿಯಾದ ಲ್ಯಾಂಗ್ವೇಜ್ ಕಲಿತು ಚೆನ್ನಾಗಿ ಎಕ್ಸಾಮ್ ಬರೆದು ವಿತೌಟ್ PDF ಬರ್ರಿ. ಬಟ್ ಏನು ನಮ್ಮ ನಂಬಿಕೆ ಇರಲಿ ಅಂದ್ರೆ ನೋಡ್ರಿ, ಮತ್ತು ನೀವು ಹಾಗೆ PDF ನೋಡೇ ಬರ್ತೀರಂದ್ರೆ ಬರ್ರಿ, ಆಮೇಲೆ ನೀವೇ ಅನುಭವಿಸ್ತೀರಿ. ಇಲ್ಲಿ ಬಂದ್ಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ದವರು ಅವರು ಗೋಯ್ತಾ ಎಕ್ಸಾಮ್ ಬರ್ಸತ್ತೀರಿ. ಬಟ್ ನಾವು ಅನ್ಕೊಂಡಿದ್ವಿ ನಮಗೆ ಗೋಯ್ತಾಗ ಎಕ್ಸಾಮ್ ಬರ್ಸೋದು ಟಫ್ ಐತಿ, ಟೆಲಕ್ ಪರಿಸ್ಥಿತಿ ಭಾಳ ತಿಂದಿದ್ದೇವೆ ರೀ. ಬಟ್ ಇವಾಗ ಅನ್ಸೋದೈತೆ ನಮಗೆ, ನಾವು ಗೋಯ್ತೆ ಬರ್ಸಿದ್ನು ಚೆನ್ನಾಗೈತೆ ಅಂತೇಳಿ. ನಾವು ಗೋಯ್ತೆ ಟಫ್ ಇರ್ತೈತಿ, ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಅಷ್ಟು ನಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ. ಅದಕ್ಕಾಗಿ ನಮಗೆ ಇವಾಗ ಅನ್ಸೋದೈತಿ ನಮ್ಮ ಇನ್ಸ್ಟಿಟ್ಯೂಟ್ ನಮಗೆ ಗೋಯ್ತೆ ಬರ್ಸಿ ಚಲೋ ಮಾಡಿದ್ದಾರೆ ಅಂತೇಳಿ.